ಯಾಕ ನಾವು ಲಗುನ ಬಂದ್ವಿಲ್ಲ, ಹಾಗಾಗಿ ಬಸ್ನಾಗ ಸೀಟ್ ಖಾಲಿನ ಅದಾವ ನೋಡಿ, ನಾ ಯಾರೂ ಹತ್ತೇ ಇಲ್ಲ ಅಲ್ಲ. ಮುಂದೆ ಸೀಟ್ ಸಿಕ್ಕಿದ್ರೆ ನಂಗಂತೂ ಭಾಳ ಇಷ್ಟ ಆತಪ್ಪ. ಹ್ಞೂ ಮಾಡು, ನನಗೂ ಈ ಥರ ಮುಂದೆ ಸೀಟ್ ಸಿಗ್ಬೇಕು ಅಂದ್ರೆ ಆರಾಮಾಗಿ ಕಿಟಕಿ ಕಡೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಎಲ್ಲಿ ಗದ್ಲಿರ್ತೈತೆ ಏನೋ ಬಸ್ ಏನಂತ ಅಂದ್ಕೊಂಡಿದ್ದೆ ನಾನು. ಯವ್ವ ನಾನು ಹಂಗೆ ಅಂದ್ಕೊಂಡಿದ್ದೆ ಯವ್ವ, ಪುಣ್ಯಕ್ಕೆ ಗದ್ಲಿಲ್ಲಲ್ಲ ಬಸ್, ಚಲೋ ಆತತ್ತಾಗ. ಲಲಿತಿ, ಕೊನೆಗೂ ನಾವು ಟ್ರಿಪ್ಪಿಗೆ ಹೊಂಟು ಬಿಟ್ಟಿವ್ಲೇ. ನಂಗಂತೂ ಎಷ್ಟು ಖುಷಿ ಆಗೊಂಡ್ರೈತೈತಂದ್ರೆ, ನೀನಂತೂ ಒಂದು ವಾರ ಮನೆ ಐತಿ ಅನ್ನೋದನ್ನ ಮರ್ತು ಬಿಡು, ಮಸ್ತ್ ಮಜಾ ಮಾಡಿಬಿಡು. ಮತ್ತಪ್ಪ ಇಂಥ ಚಾನ್ಸ್ ಸಿಗ್ತೈತೋ ಇಲ್ಲ ನಮಗೆ ಯಾರಿಗೆ ಗೊತ್ತು. ಹ್ಞೂನ್ಲಿ ಹಂಗೆ ಮಾಡ್ತೀನಿ ನಾನು. ಮನೆ ಕಡೆ ಚಿಂತೆನ ಮಾಡಂಗಿಲ್ಲ, ಹೆಂಗೆ ಅವ್ರಿಗೆ ಅಡುಗೆ ಎಲ್ಲ ತಯಾರಿ ರೆಡಿ ಮಾಡಿಟ್ಟು ಬಂದಿನಲ್ಲ, ಹಾಗೇನು ಚಿಂತಿಲ್ಲ. ನಾನು ಅಷ್ಟೇ ಒಂದು ವಾರ ಮನೆ ಐತೆ ಅನ್ನೋದನ್ನು ಮರ್ತು ಬಿಡ್ತೀನಪ್ಪ. ಆಹಾ ಎಷ್ಟು ಖುಷಿ ಆಗುತ್ತೈತಂದ್ರೆ ಹೊಟ್ಟಾಗೆಲ್ಲ ಪಾತ್ರೆಗಿತ್ತಿ ಓಡಾಡ್ದಂಗೆ ಹಾಕುದ್ಬಿಟ್ಟೈತಿ, ಅಷ್ಟು ಖುಷಿ ಹಾಕುದ್ಬಿಟ್ಟೈತಿ ನೋಡು. ತಾರಾ, ನಿಮ್ಗೇನು ಅನಿಸ್ತಾನೆ ಇಲ್ವಾ? ಅಯ್ಯೋ ಸೈತಕ್ಕ, ನನಗೂ ಭಾಳ ಖುಷಿ ಆಕೊಂಡ್ಬಿಟ್ಟೈತಿ. ನಾನು ಮೊದಲನೇ ಸಲ ನನ್ನ ಜೀವನದಾಗ ಈ ಥರ ಟ್ರಿಪ್ಪಿಗೆ ಹೊಂಟಿರೋದಂದ್ರೆ ನನಗೂ ಅಷ್ಟೇ ಭಾಳ ಅಂದ್ರೆ ಭಾಳ ಖುಷಿ ಆಗೊಂಡ್ಬಿಟ್ಟೈತಿ. ಆ ಖುಷಿನ ಹೇಳ್ಕೊಳಕ್ಕೆ ಆಗವಲ್ದು, ಅಷ್ಟು ಖುಷಿ ಆಗೋದ್ಬಿಟ್ಟೈತಿ. ಈಗ ನನ್ನ ಗಂಡಗೆ ಫೋನ್ ಹಚ್ಚಿ ನಾನು ಇಷ್ಟತನ ಇದನ್ನ ಹೇಳಿ ನೋಡ್ರಿ, ನನಗೆ ಭಾಳ ಖುಷಿ ಆಗೋದಿಟ್ಟೈತ್ರಿ. ಬಸ್ ಹತ್ತೀನಿ ರೀ, ಒಂದು ವಾರ ಒಂದು ಸ್ವಲ್ಪ ಫೋನ್ ಹಚ್ಚೋದು ಕಮ್ಮಿ ಮಾಡ್ತೀನಿ ರೀ, ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಎಲ್ಲ ಹೇಳಿದ್ರಿ. ನನ್ನ ಗಂಡನೂ ಆ ಆರಾಮಾಗಿ ಎಂಜಾಯ್ ಮಾಡ್ಕೊಂಬ ಅಂತ ನೋಡ್ರಿ. ಹೌದಾ, ಚಲೋ ಆತು ಬಿಡು. ಯಮ್ಮ, ಏನು ಬೇ ಇದು ಏಟೊತ್ತಾತು ನಿಮ್ಮ ಕಡೆ ಎಲ್ಲಾರು ಇನ್ನೂ ಬರವಲ್ರಲ್ಲ. ಈಟೊತ್ತಿಗಾಗಲೇ ನಾ ಬಸ್ ಬಿಟ್ಟು ಎಂತ ಅಂದ್ರೂ ಒಂದು 2 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿರ್ತಿತ್ತು ಬಸ್. ಏನು ಬೇ ಲಗು ಲಗುನ ಫೋನರ್ ಹಚ್ಚಿ ಕರೆಸ್ರಿ ಅವ್ರನ್ನ, ಬರವಲ್ರಲ್ಲ ಇನ್ನ. ಬಂದ್ಯಾ ಯಪ್ಪ? ಯಾಕ ಬಂದಿಲ್ಲ ಅಂತ ಅನ್ಕೊಂಡೆ ನೋಡು. ತಡಿಯ ಯಪ್ಪ, ಹಂಗೆ ಯಾಕೆ ಮಾಡ್ತಿದ್ದಿ? ಅಲ್ಲಿ ಒಂದ ಸಮನ ಪಾಳೆ ಹಚ್ಚಿರ್ತಾರೆ ಗೊತ್ತನ, ಅಲ್ಲಿ ಪಾಳೆಗೆ ನಿಂತು ಹೋಗಿ ಬರ್ಬೇಕಂದ್ರೆ ಮತ್ತೊಂದು ಸ್ವಲ್ಪ ಹೊತ್ತಾಕೈತಿ. ಮತ್ತು ಅದು ಸ್ವಲ್ಪ ತಡ್ಕ, ನಿಮ್ಮಂಗೆ ಎಲ್ಲ ಬೇಕಲ್ಲಿ ಹೋಗಕ್ಕೆ ಬರ್ತೈತೆ ಹೆಣ್ಮಕ್ಳು. ನಿನ್ನ ತಡಿ ಒಂದು ನಿಮಿಷ, ಬರ್ತಾರೆ ಇನ್ನೇನು. ಯಮ್ಮ, ಭಾಳ ಲೇಟ್ ಆಕೈತಿ ಬಿ. ಮುಂದೆ ನಮ್ಗೆ ಮತ್ತೆ ಮುಂದೆ ಪ್ಯಾಸೆಂಜರ್ ಎಲ್ಲ ಹತ್ತರ ಇರ್ತಾರ, ಈ ಬಸ್ಸಿಗೋಸ್ಕರನ ಕಾಯ್ತಿರ್ತಾರೆ ಬಿ. ಯಮ್ಮ ಕೈ ಮುಗಿತೀನಿ ಬಿ, ದಯವಿಟ್ಟು ಫೋನರ ಹಚ್ಚಿ ಬಿ, ಪುಣ್ಯ ಬರ್ತೈತಿ. ತಡಿಯಪ್ಪ, ಒಂದೇ ನಿಮಿಷ ತಡ್ಕೊ, ಒಂದು ಸ್ವಲ್ಪ ನೋಡ್ತೀವಿ ಬರ್ತಾರ ಏನಂತಂದು. ಆಗ ಬಂದೇ ಬಿಟ್ರು ನೋಡಲ್ಲಿ. ಬರ್ರಿ ವಾ, ಲಗು ಲಗುನ ಬರ್ರಿ, ಇಲ್ಲಿ ಏಟೋತ್ ಮಾಡ್ತೀರಿ? ಒಳ್ಳೆ ಮದ್ಮಕ್ಳು ನಡ್ಕೊಂಬಂದಂಗೆ ಆತು ಬಿಡು ನಿಮ್ದು. ಹಾಂ, ಏಟೋದು ಬೇಯವ್ವ ನೀವು ಹೋಗೋದು? ಇವ ನೋಡಿದ್ರೆ ಆಗಲಿಂದ ಒಂದ ಸಮನ ನಾಯಿ ಒದ್ರದಂಗೆ ಒದ್ರಕೋತ ನಿಂತು ಬಿಟ್ಟಾನ. ನೀವು ನೋಡಿದ್ರೆ ಬರವಲ್ರಿ, ಏಟೋತ್ತೇವ ಅದು ಹೋಗೋದು? ಲಗು ಲಗುನ ಬರಾಕ್ ಬರಲ್ಲನ. ಈಟೊತ್ತನ ಇವ್ರಿಗೆ ಕಾದಿದ್ದಲ್ದ ಮತ್ತೆ ಇವ್ರ ಜೊತೆ ಬಯಸ್ಕೋಬೇಕು ನಾನು. ದೇವ್ರಿ ಭಗವಂತ, ಇವತ್ತು ಶಿವಮೊಗ್ಗ ಮುಟ್ಟಷ್ಟಿಗೆ ನಂದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತೋರಿಸ್ಬಿಡ್ತಾರೆ ಇವರು. ಅಯ್ಯಪ್ಪ ನೀನ ಕಾಪಾಡಪ್ಪ. ಅಯ್ಯೋ ಯಮ್ಮ, ಒಂದ ಸಮನ ಪಾಳೆಗೆ ನಿಂತ್ಬಿಟ್ಟಾರ ಬೇಯಮ್ಮ ಭಾಳ ಜನ, ಹಂಗಾಗಿ ಹೋಗಿ ಬರೋದ ತಡ ಆತ ಬೇ. ಈಗ ಮತ್ತೆ ಮುಂದೆ ಎಲ್ಲರ ಬಸ್ ನಿಂದಿರ್ಸ್ತಾರೋ ಇಲ್ಲ ಯಾರಿಗೆ ಗೊತ್ತು, ಅದಕ್ಕೆ ಬೇಯಮ್ಮ ಹೋಗಿ ಬಂದ್ಬಿಟ್ವಿ ಅತ್ತಾಗ. ಯವ್ವ ಅಕ್ಕನಾರ, ನೀವು ಆಮೇಲೆ ಮಾತಾಡಂತ್ರಿ ಅಂತ ಇತ್ತಾಗ ಮುಂದಕ್ಕೆ ಸೀಟ್ ಐತಿ, ಕುತ್ಕೋ ಬರ್ರವ್ವ. ಅಲ್ಲೇ ನಿಂತ್ಕೊಂಡ್ರೆ ಅಂದ್ರೆ ನನಗೇನ ಬಸ್ ಬಿಡಕ್ಕೆ ಆಗಂಗಿಲ್ಲ. ಮುಂದಕ್ಕೆ ಬರ್ರವ್ವ, ಪುಣ್ಯ ಬರ್ತೈತಿ. ಅಯ್ಯ ಆ ತಗೋರ ಯಪ್ಪ, ಬರ್ತೀವಿ. ನೀನೇನು ಹೆಂಗೆ ಮಾಡ್ತಿದ್ದಲ್ಲ, ಒಳ್ಳೆ ನಿಮ್ಮ ಮನೆಗೆ ಬಂದಂಗ ಮಾಡ್ತಿದ್ದಿಲ್ಲ. ಬರ್ತೀವಿ ತಗೋ. ಏನ ಬಂದ ತಕ್ಷಣ ಅಮ್ಮ ಕೇಳಾಕೊಂತಿಲ್ಲ ಏಟಾತಾತು ಯಾಕ ಏನು ಅಂತಂದು, ಮತ್ತೆ ಹೇಳ್ಬಾರ್ದನ ಆಟು. ಹೆಂಗೆ ಮಾಡ್ತೀಯಲ್ಲ ಯಪ್ಪ, ನಡಿ ನಡಿ, ಬಸ್ ಬಿಡು ನಡಿ ಮೊದ್ಲು. ನೀವು ಲೇಟಾಗಿ ಬಂದಿದ್ದಲ್ದ ಮತ್ತು ನನ್ನ ಮೇಲೇನೆ ಜಬರ್ದಸ್ತ್ ಮಾಡೋರು ನೀವು. ಸರಿ, ಮುಂದಕ್ಕೆ ಬರ್ರಿ ಬೇಯಮ್ಮ. ಗಾಡಿ ರೈಟ್ ರೈಟ್. ಇರ್ಲಿ ಬರ್ರಿ, ನಡಿತೈತಿ ಬರ್ರಿ. ಮತ್ತು ಹಂಗೆ ಅಲ್ಲೆಲ್ಲ ಓದಲ್ಲಿ ಒಂದು ಸ್ವಲ್ಪ ತಡ ಹಾಕಿರ್ತೈತಿ. ಸರಿ ಆತು, ಇತ್ತಾಗ ಮುಂದೆ ಕುತ್ಕೋ ಬರ್ರಿ, ಮತ್ತೆ ಗಾಡಿ ಬಿಡ್ತಲ್ಲ ಬಿದ್ದಿಗಿದ್ದೀರಿ. ಸರಿ ರೀ ಅಮ್ಮಾರ. ಇವ ಅಲ್ಲೋಡ ಎಂತೆಂಥ ಗಿಡ ಅದಾವು. ಯಪ್ಪ ಯಪ್ಪ ಯಪ್ಪ, ಈ ಬಸ್ನಾಗ ಹೊಂಟಿದ್ದು ನನಗತ್ತು ಒಂಥರ ನಾವ ಏನೋ ಸಪ್ರೇಟ್ ಬಸ್ ಮಾಡ್ಕೊಂಡು ಹೊಂಟಿವ ಏನು ಅನ್ನಿಸ್ಬಿಟ್ಟೈತೆ ನೋಡು. ಯಪ್ಪ ಚಲೋ ಆತಪ್ಪ ಯಪ್ಪ, ಯಾರು ಮಂದಿ ಹತ್ಲಾರ್ದು ನಾವ ಅಷ್ಟ ಅದೀವಿ. ಲೇ ಶಾಲು, ಆಮೇಲೆ ನನಗೂ ಒಂದು ತಟಗ ಕಿಟಕಿ ಬಿಡ ಯವ್ವ, ವಾಂತಿ ಬಂದಂಗೆ ಆಕೈತೆ ನನಗೆ. ಮತ್ತು ಯವ್ವ ಆತು ತಗೋರಿಯವ್ವ, ಬಿಡ್ತೀನಂತೆ, ನಾನೇನು ಬಿಡಲ್ಲ ಅಂತ ಅನ್ನಕೊಂತೀನಿ. ನಾನು ಒಂದು ತಟಕ ಗಾಡಿ ಮುಂದೆ ಕರ ಹೋಗಲಿ, ಒಂದು ಅರ್ಧ ತಾಸು ನೀ ಕುತ್ಕೊನಂತೆ ಅಂತ, ಒಂದು ಅರ್ಧ ತಾಸು ಮಾಡವ ಕುತ್ಕೊಳ್ಳಿ, ಒಂದು ಅರ್ಧ ತಾಸು ನಾ ಕುತ್ಕೋತೀನಂತ. ಆತು ತಗೋ, ನಡಿತೈತವ ಹಂಗಾರ. ಲಲಿತಿ ಲಲಿತಿ, ಅಲ್ಲಿ ನೋಡ್ಲಿ ಆ ಕಡೆ ಗಿಡ ಇಲ್ಲ, ಇಷ್ಟು ದೊಡ್ಡ ದೊಡ್ಡ ಅದಾವು ನೋಡ್ಲಿ ಆ ಕಡೆ. ಹೌದು ನೋಡು, ಇಷ್ಟು ಮಸ್ತ್ ಮಸ್ತ್ ಗಿಡ ಅದಾವ ನೋಡ. ಯಪ್ಪ ಯಪ್ಪ ಯಪ್ಪ. ಲಲಿತಕ್ಕ ಸೌತಕ್ಕ, ನೀವೇನಾರು ಈ ಕಡೆ ಕಿಟಕಿ ಕಡೆ ಕುತ್ಕೋತೀರನ? ಇಲ್ಲ ಅಳವ, ಪರವಾಗಿಲ್ಲ, ನೀ ಕುತ್ಕೋ ಆರಾಮಾಗಿ. ನಮ್ಗೇನಾರ ಹಂಗೆ ಕುತ್ಕೋಬೇಕಂತ ಅನ್ಸಿದ್ರೆ ನಾವು ಹೇಳ್ತೀವಂತ, ನೀ ಕುತ್ಕೋ, ನಡಿತೈತಿ. ಸರಿ ಅಕ್ಕ. ಲಲಿತವ ಸವಿತವ, ಏನು ಬೇಯಮ್ಮ? ಅಲ್ಲ ಯವ್ವ, ಅದೇನೋ ಚಕ್ಲಿ ಮಾಡ್ಕೊಂಬಂದಿನಿ, ಆಮೇಲೆ ಶೇಂಗಾ ಹುರ್ಕೊಂಬಂದಿನಿ ಅಂತ ಅಂದ್ರಲ್ಲ ಯವ್ವ, ಕೊಡ್ರಿ ಬೇ, ಮತ್ತೆ ಯಾವಾಗ ತಿನ್ನೋದು?
ಈಗ ಮಸ್ತ್ ಜೋಶ್ ಐತಿ ತಿನ್ನಾಕ ಚಲೋ ಮಾಡನ್ರಿ ಆಮೇಲೆ ಒಬ್ಬೊಬ್ರು ಮಕ್ಕೋನಾಕ ಚಲೋ ಮಾಡ್ಬಿಡ್ತಾರ ಅದಕ್ಕೆ ಲಗು ಲಗುನ ಕೊಡ್ರಿ ಒಂದಿಟ್ಟು ಹುಡ್ದಿದ್ದು ಶೇಂಗಾ ಕೊಡ್ರಿ ಹಂಗೆ ಚಕ್ಲಿ ಕೊಡ್ರಿ ಇಲ್ಲಿ ತಿನ್ನಾಕ ಹೌದನ್ ಬಿ ಅಮ್ಮ ತಡಿ ಹಂಗಾರ ಎಲ್ಲನೂ ನಮ್ಮ ಅವ್ನ ಕೈಯಾಗ ಕೊಟ್ಟೀನಿ ಅವು ಮುಂದೆ ಕುಂತಾಳಲ್ಲ ಅವನ ಕೈಯಾಗ ಕೊಟ್ಟು ಬಂದೀನಿ ತಡಿ ಬಿ ಕೇಳ್ತೀನಿ ತೊಗೊಂಬರ್ತಾಳ ಯವ್ವ ಬೇವ ಯವ್ವ ಮತ್ತು ತೆಗದ ಚಕ್ಲಿ ಮತ್ತು ಅವು ಹುಡ್ದಿದ್ದು ಶೇಂಗಾದ ನೋಡ್ಬಿ ಲಗುನ ತಂಬ ಇಲ್ಲಿ ಹೌದನ ತಂದೆಡ ತಡಿ ಹಂಗಾರ ಒಂದು ನಿಮಿಷ ಯಮ್ಮ ತಗೋರಿ ಬೇ ವಿಶಾಲಮ್ಮ ಶಾಲಮ್ಮ ನೀವು ತಗೋರಿ ಚಕ್ಲಿ ಅದಾವ ನೋಡ್ರಿ ಹಂಗೆ ಇದು ಹುಡ್ದಿದ್ದು ಕಡ್ಲಿನೂ ಅದಾವ ನೋಡ್ರಿ ಕಡ್ಲಿ ಬೀಜ ತಗೋರಿ ಕೊಡಿಲಿ ಕೊಡು ತಗೋತೀವಿ ಎಲ್ಲರೂ ಇದು ಹುಡ್ದಿದ್ದ ಶೇಂಗಾ ಏನೈತಲ್ಲ ಅದನ್ನ ಇಲ್ಲಿ ನನ್ನ ಕೈಯಾಗ ಕೊಡು ಅದು ಆಮೇಲೆ ಚಕ್ಲಿ ಎಲ್ಲರಿಗೂ ಒಂದೊಂದೊಂದೊಂದು ಕೊಟ್ಕೊಂಬಂದು ವಾಪಸ್ ನನ್ನ ಕೈಯಾಗ ಕೊಡು ನಾವು 3 ಜನ ಇಲ್ಲೇ ಇಟ್ಕೊಂಡು ತಿಂತೀವಿ ಸರಿ ಬೇ ಅಮ್ಮ ಸವಿತವಾ ಲಲಿತವಾ ತಾರವ ತಗೋರವ ಚಕ್ಲಿ ಅದ ನೋಡ್ರಿ ನೀವು ಒಂದೊಂದು ತಗೋರಿ ಎಷ್ಟೆಷ್ಟು ಬೇಕು ನೋಡ್ರಿ ಅಷ್ಟು ತಗೋರಿ ಆ ಕಡೆ ಅಮ್ಮನವರಿಗೆ ಇದ್ರಾಗ ಕೊಡ್ತೀನಿ ಮತ್ತು ಅವರಿಗೆ ಕೈಯಾಗ ಇಟ್ಕೊಂಡು ತಿನ್ನಕ ಆವಾಗಲ್ಲ ನೀವು ತಗೋರವ ಸರಿ ಬೇಯವ್ವ ಚಿಗವ ನಮಗೆ ಇಷ್ಟ ಚಕ್ಲಿ ಸಾಕು ಅವು ಶೇಂಗಾ ಗಿಂಗ ಏನು ಬೇಡ ಅಲ್ಲೇ ಅಮ್ಮನವ್ರ ಕೈಯಾಗ ಕೊಟ್ಟು ಬಿಡ್ರಿ ಹಂಗ ನೀವು ಒಂದು ಸ್ವಲ್ಪ ತಗೋರಿ ಅಲ್ಲ ಮತ್ತೆ ಮುಂದೆ ಕುಂತೀರಲ್ಲ ಅಯ್ಯ ಅವ್ರಿಗೂ ಎಲ್ಲ ಚಕ್ಲಿ ಕೊಟ್ಟು ಬಂದೀನಿ ಶೇಂಗಾನು ಅವರು ತೊಗೊಂಡಾರ ಈಗ ಇವ್ರಿಗೆ ಅಮ್ಮನವ್ರಿಗೆ ಅಷ್ಟೇ ಕೊಡ್ಬೇಕು ನೋಡು ಸರಿ ಬೇ ಚಿಗವ ನೀನು ತಗೋಬೇ ಮತ್ತೆ ಸರಿನವ ಯಮ್ಮ ತಗೋಬೇ ಚಕ್ಲಿ ಮತ್ತು ಶೇಂಗಾ ಯಾವ್ದಾವ ನೋಡು ಇಲ್ಲೇ ಇಟ್ಕೋರಿ ನೀವು ಕೊಡು ಶಾಲು ತಗೋರವಾ ತಿನ್ರಿ ಅಬ್ಬಾ ಚಕ್ಲಿ ಶೇಂಗಾ ಎಲ್ಲ ತಂದುಬಿಟ್ಟಿರಲ್ಲಿ ನನಗಂತೂ ಚಕ್ಲಿ ಅಂದ್ರೆ ಭಾಳ ಇಷ್ಟ ಕೊಡಲಿ ಅಯ್ಯ ತಗೋರಯ್ಯವ ಯಾರು ಬೇಡ ಅಂತಾರ ತಗೋ ಮಾಡು ಚಕ್ಲಿ ಮಾತ್ರ ಭಾರಿ ಆಗ ನೋಡ್ಲೆ ನೋಡಿಲ್ಲಗ ಬಾಯಿಗೆ ಎಷ್ಟಿಗೆ ಕುರುಮ್ ಅಂತಂದು ಮಸ್ತ್ ಆಗೋಬಿಡೆ ಯಾರ್ಲೇ ನೀನ ಮಾಡಿದ್ದೆ ತಗೊಳ್ಳೋಣ ಅಷ್ಟು ಮಸ್ತ್ ಆಗೋದ ಯವ್ವ ನಾನಲ್ಲ ಯವ್ವ ನನ್ನ ಮೊಮ್ಮಗಳು ಮಾಡ್ಕೊಂಬಂದಿದ್ದು ಲಲಿತವ್ವ ನನಗಿದೆಲ್ಲ ಎಲ್ಲಿ ಮಾಡಕ್ಕೆ ಬರ್ತೈತಿ ಲಲಿತವ್ವ ಚಕ್ಲಿ ಮಾತ್ರ ಭಾರಿ ಆಗೋಗ್ಬಿಡವ ಹಂಗ ಕುರುಮ್ ಅಂತಾವ ನೋಡು ನಂಗೊಂದ್ಸಲ ಮಾಡ್ಕೊಡವ ನಮ್ಮ ಮನೆಗೆ ಒಯ್ಯಾಕ ನಮ್ಮ ಮನೆ ಯಾರಿಗೂ ಮಾಡಕ್ಕೆ ಬರಂಗಿಲ್ಲ ನೋಡಿ ಚಕ್ಲಿನ ಅಷ್ಟು ಮಸ್ತ್ ಆಗ ನೋಡುವ ಅಯ್ಯೋ ಅಮ್ಮರ ನಮ್ಮ ಲಲಿತವ್ಗೆ ಇಂಥ ಅಡುಗೆ ಮಾಡಕ್ಕೆ ಬರಲ್ಲ ಅನ್ನಂಗಿಲ್ಲ ಎಲ್ಲ ಅಡುಗೆನೂ ಮಸ್ತ್ ಮಾಡ್ತಾಳ್ರಿ ಈ ಚಕ್ಲಿಯಾಗಂತೂ ನಮ್ಮ ಲಲಿತವ ಎಕ್ಸ್ಪರ್ಟ್ ಅಂದ್ರೆ ಎಕ್ಸ್ಪರ್ಟ್ ನೋಡ್ರಿ ಹೌದನವ ಚಲೋ ಆಗ್ಬಿಡ ಲಲಿತವ ನನಗೊಂದ್ಸಲ ಹಿಂಗೆ ಚಕ್ಲಿ ಮಾಡ್ಕೊಳವ ನಮ್ಮ ಮನೆಗೂ ಭಾಳ ಇಷ್ಟ ಎಲ್ರಿಗೂ ಸರಿ ತೋರಿ ಅಮ್ಮರ ಮಾಡ್ಕೊಡ್ತೀನಿ ಅಂತ ಅದ್ರಾಗ ಏನೈತಿ ಹಂಗೆ ಕುಡ್ಕೊಂಡ್ಬಿಟ್ಟಿರಲ್ಲ ಮಾಡಿ ತಿನ್ನ ನೀನು ಯಾಕೆ ಚಿನ್ನ ಒಳ್ಳೆಯಲ್ಲ ಚಕ್ಲಿನ ಇವ ನನಗೆ ಚಕ್ಲಿ ಅಂತ ನನ್ನ ಮೊಮ್ಮಗಳು ಈ ಶೇಂಗಾ ಏನು ಉರಿತಾಳಲ್ಲ ಉಪ್ಪು ನೀರು ಅದೇನೇನು ಹಾಕಿ ಅದಂದ್ರೆ ನಂಗೆ ಭಾಳ ಇಷ್ಟ ನೋಡ್ಲೆ ಅದಕ್ಕೆ ಮೊದಲು ಅವನ್ನ ತಿನ್ನಕೊಂತೀನಿ ನೋಡಿ ನೀನು ಸುಮ್ಮನೆ ತಗೋ ನೋಡಿ ಎಷ್ಟು ರುಚಿ ಅದಾವು ಹೌದಾ ಕೊಲ್ಲಿಲ್ಲ ಹೌದಲ್ಲ ಎಷ್ಟು ರುಚಿ ಅದಾವು ಲಲಿತವ ಅಡುಗೆ ಭಾರಿ ಮಾಡ್ತಿ ಬಿಡವ ನೀನು ಮಸ್ತ್ ಆಗೈತೆ ನೋಡು ಲಲಿತಕ್ಕ ಚಕ್ಲಿ ಭಾರಿ ಆಗೈತೆ ನೋಡು ಹೌದಾ ತಾರ ಇಷ್ಟ ಆಯ್ತಾ ನಿನಗೆ ನೀವಕ್ಕ ಭಾಳ ಇಷ್ಟ ಆತ ನನಗಂತೂ ನನಗೂ ಒಂದ್ಸಲ ಹೇಳ್ಕೊಡಕ್ಕ ಈ ಚಕ್ಲಿ ಹೆಂಗೆ ಮಾಡೋದಂತಂದು ಸರಿನವ ಆಯ್ತು ತಗೋರಿಲಿ ತಿನ್ರಿ ಯವ್ವ ಸಾಕವ ಯವ್ವ ಎಲ್ಲಿ ಒಂದು ತಾಸು ಆಗಕ್ಕೆ ಬಂದು ಹಂಗೆ ಒಂದೇ ಸಮನೆ ಕಡ್ಲಿ ತಿಂದಿದ್ದ ಚಕ್ಲಿ ತಿಂದಿದ್ದ ಹೊಟ್ಟೆಲ್ಲ ಯಪ್ಪ ನೀ ಬಿಡ್ದಂಗೆ ಆತವ ಯವ್ವ ಸಾಕವ ಯವ್ವ ನನಗಂತೂ ಕಂಡಕ್ಟರಪ್ಪ ಬಾ ಇಲ್ಲಿ ನೀನು ತಗೋಬಾರ ಯಪ್ಪ ಹಂಗೆ ಕುಂತಿಯಲ್ಲ ಬಾಯ್ ತಕ್ಕೊಂಡ ಬಾ ಅಮ್ಮಾರ ಬ್ಯಾಡ್ರಿ ಇಲ್ಲಿ ಕೊಟ್ಟಿದ್ರ ತಿಂದಿನ್ ನಾನು ಸರಿ ತಗೋಪ್ಪ ಹಂಗಾರ ಹಬ್ಬ ಈ ಕಡ್ಲಿ ಜಾಸ್ತಿ ತಿಂದ್ಬಿಟ್ರೆ ಹಿಂಗ ಹೊಟ್ಟೆಲ್ಲ ಏನ್ಲಿ ಅದ ಅವಾಜ್ ಈ ನಮ್ನಿ ಜೋರ್ ಐತಿ ತಿಂದಿನ ಭಾಳ ತರ ಆಗಿಲ್ಲ ಏನ್ಲೇ ವಿಶಾಲು ನೀರು ಬಂದು ಬಾಯಕ ಬಿಟ್ಟು ಬಿಡ್ತೀಯಲ್ಲ ಲೇ ಅತ್ತ ಥರ ಸರ್ಕೋರ್ಲಿ ಅಪ್ಪ ಯಾರು ಎತ್ತಿ ಕುತ್ಕೊಂಡು ಬಿಡ್ತೀಯಲ್ಲ ಲೇ ಅತ್ತಾಗ ಸರ್ಕೋ ಅತ್ತಾಗ ಸಾರಿ ಲೇ ಏನು ತಿಳ್ಕೊಳಕೋಬೇಡ ಒಂದು ಸ್ವಲ್ಪ ಇಂಥವು ಚಕ್ಲಿ ಇಂಥವು ಶೇಂಗಾ ಗಿಂಗ ತಿಂದುಬಿಟ್ಟೆ ಅಂದ್ರೆ ಹೊಟ್ಟೆ ತಡ್ಕೊಳಂಗಿಲ್ಲ ನಂದು ಅದಕ್ಕೆ ಅವಾಗವಾಗ ಹಿಂಗೆ ಬಿಡ್ತಿರ್ತೀವಿ ನೋಡವ ಒಂದು ತಟಗೆ ಅಡ್ಜಸ್ಟ್ ಮಾಡ್ಕೊಂಬೇಡ ಭಾಳ ತೇನಿಲ್ಲ ಇನ್ನೊಂದು ಸ್ವಲ್ಪ ತಾಟ ಏನು ಲೇಪ ನೀ ನನ್ನ ಬಂದು ನನ್ನ ಬಾಯಾಗ ಬಿಡ್ತೀಯಲ್ಲ ತಡಿ ಲೇ ಅತ್ತಾಗ ಲೇ ಇಬ್ರದ್ದು ಸೇಮ್ ಅಲ್ಲೇ ನೀನೇ ಹಿಂಗಂದ್ರೆ ಹೆಂಗೆ ಹೇಳಿ ಮಾಡು ತಾರ ಅತ್ತಾಗ ಕಿಟಕಿ ಎಲ್ಲ ತೆಗಿಲಿಯಪ್ಪ ಉಸಿರೆಲ್ಲ ಗಂಪು ಹಿಡ್ದಂಗೆ ಆಗ್ಬಿಟ್ಟೈತಿ ನನ್ನಂತೂ ಇವಾಗ ಕಿಟಕಿ ತೆಗಿಲಿಯಪ್ಪ ಅತ್ತಾಗ
ಹೂನಯ್ಯವ್ವ ನನಗೂ ಹಂಗ ಆಗೋದೈತಿ ಮೊದ್ಲಿಗೆ ಕಿಟಕಿ ತೆಗಿತೀನಿ ತಡಿಯೋ ಯವ್ವ. ಯಮ್ಮ ಇದು ಬಸ್ ಬೇ, ನೀನು ಆ ನಮ್ನಿ ಸೌಂಡ್ ಮಾಡಿ ಆ ನಮ್ನಿ ವಾಸನೆ ಬಂದ್ರೆ ತಡ್ಕೊಳಕ್ಕಾಗಲ್ವೇ ಅಮ್ಮ, ನಿನ್ನ ಕೈ ಮುಗಿತೀನಿ. ಇನ್ನೊಂದು ತಾಸು ಐತಿ ಬೇ ದಾರಿ. ದಯವಿಟ್ಟು ಈ ಚಕ್ಲಿ ಈ ಶೇಂಗಾ ಇವನ್ನೆಲ್ಲ ಸೈಡಿಗೆ ಎತ್ತಿಡ್ಬೇ ಅಮ್ಮ, ಆಮೇಲೆ ತಿನ್ನಂತೆ ಅಂತ. ನಿಮ್ದು ವಾಸನೆಗೆ ನನಗೆ ಚಕ್ರ ಚಕ್ರ ಬಂದಂಗೆ ಹಾಕೊಂತೈತಿ ಬೇ ಅಮ್ಮ. ಅದು ಅಲ್ದೆ ಸೀಟ್ ಹರಿದೋದಿತ್ತಿತ್ತು ಬೇ ಅಮ್ಮ, ದಯವಿಟ್ಟು ಸುಮ್ಮನೆ ಇರ್ರಿ ಬೇ. ಹೋಗ ಯಪ್ಪ, ನಾವೇನು ಬೇಕಂತ ಬಿಟ್ಟಿವ ನಂಗೆ ಮಾಡ್ತಿಲ್ಲ. ಅದು ದೇವ್ರು ಕೊಟ್ಟಿದ್ದು ಪಿ ಅದು ಬಂದಾಗ ತಡ್ಕೊಳಕ್ಕಾಗಲ್ಲ. ನಿನಗೇನು ಗೊತ್ತ ಅದ್ರ ಕಷ್ಟ. ಹೋಗೋಗಿ ಇನ್ನೊಂದು ತಾಸಲ್ಲ ತಡ್ಕೊ ಹೋಗಿಲ್ಲಿಂದ. ಲೇ ಬಸ್ಯಾ, ಲಘು ಲಘುನ ಹೊಡಿಲೆ ಗಾಡಿನ, ಏಟೊತ್ತು ಮಾಡ್ತಿದ್ದಿ? ಇವತ್ತು ನೀನೇನಾರ ಜೀವನದಾಗ ಬದುಕು ಉಳಿಬೇಕಂದ್ರೆ ಲಘುನ ಗಾಡಿ ಹೊಡಿ, ಇಲ್ಲ ಅಂದ್ರೆ ಅಷ್ಟ ನೋಡ ಮತ್ತೆ.